ನೀವು ಫ್ರೀಯಾಗಿ ಹೊಲಿಗೆ ಯಂತ್ರವನ್ನು ಪಡಿಬೇಕಾ? ಆ ರೀತಿಯಾದಂಥ ಯಾವುದಾದ್ರೂ ಸ್ಕೀಮ್ಗಳು ಇದೆಯಾ? ಈ ಪ್ರಶ್ನೆಗೆ ಈ ವಿಡಿಯೋದಲ್ಲಿ ಉತ್ತರ ಇದೆ. ಕಂಪ್ಲೀಟ್ ಆಗಿ ಈ ವಿಡಿಯೋನ ನೋಡಿದ್ರೆ ನೀವು ಫ್ರೀಯಾಗಿ ಉಚಿತವಾಗಿ ಹೊಲಿಗೆ ಯಂತ್ರವನ್ನು ಪಡಿಬಹುದು. ಹೇಗೆ ಅಪ್ಲೈ ಮಾಡಬೇಕು, ಯಾರು ಫಲಾನುಭವಿಗಳು, ಆ ಸಂಪೂರ್ಣವಾದಂಥ ಡೀಟೇಲ್ ಅನ್ನ ಹೇಳ್ತಾ ಹೋಗ್ತೀನಿ. ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ನೀಡಿರೋದೇನೆಂದ್ರೆ ಯಾರ್ಯಾರು ಉಚಿತ ಹೊಲಿಗೆ ಯಂತ್ರವನ್ನ ಪಡಿಬಹುದು ಅನ್ನುವಂಥ ಮಾಹಿತಿಯನ್ನು ನೀಡಿದೆ. ಸೊ ಆನ್ಲೈನ್ ನಲ್ಲಿ ಅಪ್ಲೈ ಮಾಡಿದ್ರೆ ಈಸಿಯಾಗಿ ಸುಲಭವಾಗಿ ಫ್ರೀಯಾಗಿ ನೀವು ಹೊಲಿಗೆ ಯಂತ್ರವನ್ನು ಸೇವಿಂಗ್ ಮಿಷಿನ್ ಅನ್ನ ಪಡಿಬಹುದು. ಹೇಗೆ ಪಡೆಯೋದು ಅನ್ನೋದರ ಮಾಹಿತಿಯನ್ನು ನೋಡ್ತಾ ಹೋಗೋದಾದ್ರೆ ವೆಬ್ಸೈಟ್ ಕೇಂದ್ರ ಸರ್ಕಾರದ ವಿಶ್ವಕರ್ಮ ಯೋಜನೆಯ ಅಡಿ ಅಂಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ವಿಶ್ವಕರ್ಮ ಯೋಜನೆಯ ಅಂಗವಾಗಿ ಈ ಯೋಜನೆಯನ್ನ ಜಾರಿ ತಂದಿದೆ. ಈ ಯೋಜನೆಯಲ್ಲಿ ಪ್ರತಿಯೊಬ್ಬರು ಕೂಡ ಅಪ್ಲೈ ಮಾಡಬಹುದು ಅಂತ ಹೇಳ್ತಾ ಇದೆ. ಆದ್ರೆ ಅವರು ಪರಿಶೀಲನೆಯನ್ನ ಕೇಂದ್ರ ಸರ್ಕಾರ ಪರಿಶೀಲನೆಯನ್ನ ಮಾಡುತ್ತೆ. ಯಾರ್ಯಾರು ಕೊಟ್ಟಿರುವಂತ ಮಾಹಿತಿ ಏನಿದೆ ಸಂಪೂರ್ಣವಾಗಿ ಅಧಿಕೃತ ಅಂತ ಅನಿಸಿದ್ರೆ ಖಂಡಿತವಾಗಿ ಕೂಡ ಅವರಿಗೆ ಉಚಿತವಾಗಿ ಹೊಲಿಗೆ ಯಂತ್ರವನ್ನ ಕೊಡ್ತಾರೆ. ಹಾಗಾದ್ರೆ ಇದಕ್ಕೆ ಅಪ್ಲೈ ಮಾಡೋದು ಹೇಗೆ, ಎಲ್ಲಿ ಅಪ್ಲೈ ಮಾಡಬೇಕು ಅನ್ನುವ ಮಾಹಿತಿಯನ್ನ ನಿಮಗೆ ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಈ ವೆಬ್ಸೈಟ್ ಅನ್ನ ನಿಮಗೆ ಈಗ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಸೊ ಅದನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಇರುತ್ತೆ, ಕೆಳಗಡೆ ಹೆಡ್ಲೈನ್ ಅಲ್ಲೂ ಕೂಡ ನಿಮ್ಮ ಮಾಹಿತಿಯನ್ನ ಕೊಡ್ತೀನಿ. pmvishwakarma.gov.in ಅನ್ನುವಂತ ವೆಬ್ಸೈಟ್ ಏನಿದೆ ಈ ವೆಬ್ಸೈಟ್ ನಲ್ಲಿ ನೀವು ನೋಂದಣಿ ಮಾಡ್ಕೊಳ್ಬೇಕಾಗತ್ತೆ. ಆನ್ಲೈನ್ ಅಲ್ಲೇ ಅಪ್ಲೈ ಮಾಡಬಹುದು. ಆನ್ಲೈನ್ ಅಲ್ಲಿ ಹೇಗೆ ಅಪ್ಲೈ ಮಾಡೋದು ಅನ್ನೋದಾದ್ರೆ ಈ ವೆಬ್ಸೈಟ್ ನೀವು ಕ್ಲಿಕ್ ಮಾಡಿದ್ರೆ ಅಲ್ಲಿ ಕೇಳುವಂತ ಮಾಹಿತಿಗಳು ಎಲ್ಲವೂ ಕೂಡ ಸಹಜವಾಗಿ ಸಾಮಾನ್ಯ ಮಾಹಿತಿಗಳನ್ನ ಕೇಳುತ್ತೆ. ಆ ಎಲ್ಲ ಮಾಹಿತಿಗಳನ್ನ ಅದರಲ್ಲಿ ಭರ್ತಿ ಮಾಡಬೇಕಾಗತ್ತೆ. ಕೆಲ ಡಾಕ್ಯುಮೆಂಟ್ಸ್ಗಳು ಕೇಳುತ್ತೆ, ಆ ಡಾಕ್ಯುಮೆಂಟ್ಸ್ ಕೂಡ ಭರ್ತಿ ಮಾಡಬೇಕಾಗತ್ತೆ. ಏನೇನ್ ದಾಖಲೆಗಳನ್ನ ಕೇಳುತ್ತೆ ಅಂತ ನೋಡೋದಾದ್ರೆ ನಿಮಗೆ ಕೇಳುವಂತ ದಾಖಲೆಗಳು ಒಂದು ನಿಮ್ಮ ಹೆಸರು, ಫೋನ್ ನಂಬರ್, ವಿಳಾಸ ಪ್ರತಿಯೊಂದನ್ನು ಕೂಡ ಕೇಳುತ್ತೆ. ಇದರಲ್ಲಿ ಆಧಾರ್ ಕಾರ್ಡ್, ವಿಳಾಸದ ಪುರಾವೆ ಅಂದ್ರೆ ಅಡ್ರೆಸ್ ಪ್ರೂಫ್, ಗುರುತಿನ ಚೀಟಿ, ಮತದಾರರ ಗುರುತಿನ ಚೀಟಿ ಇರುತ್ತಲ್ಲ ಅದರ ಚೀಟಿ, ಇದರ ಜೊತೆಗೆ ಜಾತಿ ಪ್ರಮಾಣ ಪತ್ರವನ್ನ ಕೇಳುತ್ತೆ. ಜಾತಿ ಪ್ರಮಾಣ ಪತ್ರ ಸಲ್ಲಿಕೆ ಮಾಡೋದ್ರಲ್ಲೇ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಎಡುತ್ತಾರೆ. ಯಾಕೆ ಅಂದ್ರೆ ತುಂಬಾ ಹಳೆಯದಾದಂಥ ಜಾತಿ ಪ್ರಮಾಣ ಪತ್ರದ ಮಾಹಿತಿ ಇರುತ್ತೆ. ಉದಾಹರಣೆಗೆ ಒಂದು 10 ವರ್ಷದ ಹಿಂದಿನ ಮಾಹಿತಿ ಇದ್ರೆ ಅದು ಅಪ್ಡೇಟ್ ಆಗಿರೋದಿಲ್ಲ. ಅಪ್ಡೇಟ್ ಆಗಿರುವಂತಹ ಜಾತಿ ಪ್ರಮಾಣ ಪತ್ರವನ್ನ ಅಪ್ಡೇಟ್ ಮಾಡಬೇಕಾಗತ್ತೆ. ಈಗ ಹೊಸದಾಗಿ ಎಲ್ಲದೂ ಕೂಡ ಆನ್ಲೈನ್ ಪ್ರೋಸೆಸ್ ಆಗಿರೋದ್ರಿಂದ 5 ವರ್ಷದವರೆಗೂ ಕೂಡ ವ್ಯಾಲಿಡ್ ಇರುತ್ತೆ ಜಾತಿ ಪ್ರಮಾಣ ಪತ್ರ ಒಂದು ಸರಿ ಮಾಡಿಸ್ಕೊಂಡ್ರೆ. ಸೊ ಒಂದ್ ವೇಳೆ ನೀವು ಕಳ್ಕೊಂಡ್ರು ಕೂಡ ನೀವು ಪ್ರಿಂಟ್ ಅನ್ನ ನೀವು ತೆಗೆದುಕೊಳ್ಬಹುದು. ಹತ್ತಿರದಲ್ಲಿರುವಂತಹ ತಹಶೀಲ್ದಾರ್ ಕಚೇರಿ ಅಥವಾ ಕಂದಾಯ ಕಚೇರಿಗಳಿಗೆ ಹೋದ್ರೆ ಒಂದು ರಿಜಿಸ್ಟರ್ಡ್ ನಂಬರ್ ಇರುತ್ತೆ. ನಂಬರ್ ಅನ್ನ ತೆಗೆದುಕೊಂಡು ತೋರಿಸಿದ್ರೆ ಪ್ರಿಂಟ್ಔಟ್ ಕೊಡ್ತಾರೆ. ಸೊ ಜಾತಿ ಪ್ರಮಾಣ ಪತ್ರ ಇತ್ತೀಚೆಗೆ ಮಾಡಿಸಿರೋರಾಗಿದ್ರೆ ಅಥವಾ ಆನ್ಲೈನ್ ನಲ್ಲಿ ಮೂಲಕ 5 ವರ್ಷದ ಒಳಗಡೆ ಮಾಡಿಸಿರೋರಾಗಿದ್ರೆ ಅದೇ ಮಾಹಿತಿಯನ್ನು ಅಪ್ಲೋಡ್ ಮಾಡಿದ್ರೆ ಸಾಕು. ಅಥವಾ ಒಂದ್ ವೇಳೆ ನೀವು ಮಾಡಿಸಿಲ್ಲ ಅನ್ನೋದಾದ್ರೆ ತುಂಬಾ ಹಳೆ ಮಾಹಿತಿ ಅನ್ನೋದಿದ್ರೆ ಮಾತ್ರ ನೀವು ಹೊಸದಾಗಿ ಅಪ್ಲೈ ಅನ್ನ ಮಾಡಬೇಕಾಗುತ್ತೆ. ಅಪ್ಲೈ ಮಾಡಿದ ನಂತರ ಈ ವೆಬ್ಸೈಟ್ ನಲ್ಲಿ ನೀವು ಮಾಹಿತಿಯನ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಇದರ ಜೊತೆಗೆ 2 ಪಾಸ್ಪೋರ್ಟ್ ಸೈಜ್ ಫೋಟೋಗಳು ಬೇಕಾಗತ್ತೆ, ಗುರುತಿನ ಚೀಟಿ ಮಾಹಿತಿಯನ್ನು ಮೊದಲೇ ಹೇಳಿದ್ದೀನಿ, ಮೊಬೈಲ್ ಸಂಖ್ಯೆ, ಇದರ ಜೊತೆಗೆ ಬ್ಯಾಂಕ್ ಪಾಸ್ಬುಕ್ ನ ಪುಸ್ತಕ ಏನಿರುತ್ತೆ ಅದು ಕೂಡ, ಇವೆಲ್ಲ ಒರಿಜಿನಲ್ ಇರಬೇಕಾಗತ್ತೆ. ನಿಮಗೆ ಜಾತಿ ಪ್ರಮಾಣ ಪತ್ರ ಈಗ ಆನ್ಲೈನ್ ಪ್ರಿಂಟ್ ರೀತಿ ಇರೋದ್ರಿಂದ ಅದನ್ನೇ ಅಪ್ಲೋಡ್ ಮಾಡಿದ್ರೆ ಸಾಕು. ಇವುಗಳೆಲ್ಲ ಮಾಹಿತಿಯನ್ನು ಕೂಡ ಹಾಗೆ ಇಟ್ಕೊಳ್ಬೇಕಾಗತ್ತೆ. ಅಪ್ಲೈ ಮಾಡಿದ ಮೇಲೆ ಒಂದು ರಿಸಿಪ್ಟ್ ಅನ್ನು ಕೂಡ ತೆಗೆದುಕೊಳ್ಬೇಕು. ಆ ರಿಸಿಪ್ಟ್ ಅನ್ನ ನೀವು ಹಾಗೆ ಇಟ್ಕೊಳ್ಳಿ. ಪ್ರತಿ ವರ್ಷದಲ್ಲಿ 2 ಸಾರಿ ಈ ರೀತಿಯಾಗಿ ಉಚಿತ ಹೊಲಿಗೆ ಯಂತ್ರವನ್ನ ವಿತರಣೆ ಮಾಡ್ತಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗಿರೋದು. ಇದರಲ್ಲಿ ಮೊದಲನೇದಾಗಿ ಏಪ್ರಿಲ್ ತಿಂಗಳಲ್ಲಿ, ಪ್ರತಿ ವರ್ಷ ಏಪ್ರಿಲ್ ತಿಂಗಳಲ್ಲಿ ಯಾರ್ಯಾರು ಫಲಾನುಭವಿಗಳಿದ್ದಾರೆ ಅವುಗಳ ಪರಿಶೀಲನೆ ಅಂದ್ರೆ ಸ್ಕ್ರೂಟ್ನಿ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಎಲ್ಲ ದಾಖಲೆಗಳು ಕೂಡ ಸಮಂಜಸವಾಗಿದ್ರೆ, ಅವರು ಭಾರತೀಯ ನಾಗರಿಕರಾಗಿದ್ದು ನಿಜವಾಗ್ಲೂ ಕೂಡ ಅವ್ರಿಗೆ ಅರ್ಹ ಫಲಾನುಭವಿ ಆಗಿದ್ರೆ, ಯಾಕಂದ್ರೆ ಅದರಲ್ಲೂ ಕೂಡ ಟೈಲರಿಂಗ್ ಮಾಡ್ತಿರೋರು, ಟೈಲರಿಂಗ್ ತರಬೇತಿ ಪಡಿತಿರೋರು ಯಾರು ಇದ್ದಾರೆ ಅವರೆಲ್ಲರಿಗೂ ಕೂಡ ಇದು ಮೊದಲ ಆದ್ಯತೆಯ ಆಧಾರದ ಮೇಲೆ ಕೊಡುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡುತ್ತೆ. ಸೊ ಇದು ಹೇಗೆ ಸೇವಿಂಗ್ ಮಿಷಿನ್ ಅನ್ನೇ ಕೊಟ್ಬಿಡುತ್ತಾ ಅಂತ ನೋಡೋದಾದ್ರೆ ಇಲ್ಲ, ನಿಮ್ಮ ಬ್ಯಾಂಕ್ ಖಾತೆಗೆ 15,000ದಿಂದ 20,000ವರೆಗೂ ಹಣವನ್ನ ಡಿಬಿಟಿ ಮೂಲಕ ಹಣವನ್ನ ಹಾಕ್ತಾರೆ. ಫಲಾನುಭವಿಗಳು ಯಾರ್ಯಾರಿದ್ದಾರೆ ಅವರು ಲೀಸ್ಟ್ ಅನ್ನ ಮಾಡಿ, ಕೇಂದ್ರ ಸರ್ಕಾರ ಲೀಸ್ಟ್ ಅನ್ನ ಮಾಡಿ ಅವರು ನಿಜವಾದ ಫಲಾನುಭವಿ ಆಗಿದ್ರೆ ಆಯ್ಕೆ ಪಟ್ಟಿಯಲ್ಲಿ ಅವರು ಓಕೆ ಮಾಡಿದ ನಂತರ ಅವರ ಬ್ಯಾಂಕ್ ಖಾತೆಗೆ 15,000 ರೂಪಾಯಿ ಹಣವನ್ನ ಕೊಡ್ತಾರೆ. ಸೊ ಈ ಮೂಲಕ ನೀವು ಅದನ್ನ ಸೇವಿಂಗ್ ಮಿಷಿನ್ ಅನ್ನ ಅಂದ್ರೆ ನಿಮಗೆ ಹೊಲಿಗೆ ಯಂತ್ರವನ್ನ ಖರೀದಿಯನ್ನ ಮಾಡಬಹುದು. ಈ ಮೂಲಕ ಬಹಳಷ್ಟು ಬಡವರಿಗೆ, ಶ್ರಮಿಕರಿಗೆ, ಅದರಲ್ಲೂ ಕೂಡ ಗೃಹಿಣಿಯರಿಗೆ ತುಂಬಾ ಅನುಕೂಲ ಆಗುತ್ತೆ. ಹಾಗಾದ್ರೆ ಬರೀ ಗೃಹಿಣಿಯರು ಮಾತ್ರ ಏನಾದ್ರೂ ಅಪ್ಲೈ ಮಾಡ್ಬೇಕಾ ಅನ್ನೋದಾದ್ರೆ ಇಲ್ಲ, ಖಂಡಿತವಾಗಿಲ್ಲ. ಪುರುಷರು ಕೂಡ ಅಪ್ಲೈ ಮಾಡಬಹುದು. ಈ ಮೂಲಕ ಒಂದು ಪುಟ್ಟದಾಗಿ ಸ್ವ ಉದ್ಯೋಗವನ್ನ, ಯಾಕಂದ್ರೆ ಪುಟ್ಟದಾಗಿ ಒಂದು ಹೊಲಿಗೆ ಮೆಷಿನ್ ಇದ್ರೆ
ನೀವೇ ಕೆಲಸ ಮಾಡ್ಬೋದು, ಜೀವನ ನಿರ್ವಹಣೆ ಮಾಡ್ಬೋದು. ಅದರಲ್ಲೂ ಕೂಡ ಮಹಿಳೆಯರಿಗೆ, ಯಾಕಂದ್ರೆ ಮನೆಯಲ್ಲಿ ಇದ್ಕೊಂಡೆ ಮನೆ ಕೆಲಸವನ್ನ ಮಾಡಿಕೊಂಡು ಎಲ್ಲರೂ ಹೊಲಿಗೆ ಯಂತ್ರದ ಮೂಲಕ ಕೆಲಸ ಮಾಡಲಿಕ್ಕೆ ಬಹಳ ಜನ ಬಯಸ್ತಾರೆ. ಸೊ ಅಂಥವರಿಗೆ ಉಚಿತವಾಗಿ ಸಿಗುತ್ತೆ ಅಂದ್ರೆ ಯಾರು ಬೇಡ ಅನ್ನೋದಿಲ್ಲ. ನಿಜವಾದ ಫಲಾನುಭವಿ ಆಗಿದ್ರೆ ಅವರಿಗೆ ಈ ಸ್ಕೀಮ್ ಬಹಳ ಯೂಸ್ಫುಲ್ ಆಗುತ್ತೆ. ಈ ಸ್ಕೀಮ್ ನ ಅಡಿಯಲ್ಲಿ ವೆಬ್ಸೈಟ್ ಏನಿದೆ ಆ ವೆಬ್ಸೈಟ್ ಅಲ್ಲಿ ನೀವು ಅಪ್ಲೋಡ್ ಅನ್ನ ಮಾಡಬಹುದು. ಇಲ್ಲ ನಮಗೆ ಗೊತ್ತಾಗಲ್ಲ ಅಷ್ಟು, ನಾವು ಮೊಬೈಲ್ ಅಲ್ಲಿ ವೆಬ್ಸೈಟ್ ಲ್ಯಾಪ್ಟಾಪ್ ಅಲ್ಲಿ ಸಿಸ್ಟಮ್ ಅಲ್ಲಿ ನಾವು ಅಪ್ಲೋಡ್ ಮಾಡಕ್ ಆಗಲ್ಲ ಅವುಗಳನ್ನೆಲ್ಲ ಅನ್ನೋದಾದ್ರೆ ಏನ್ ಡಾಕ್ಯುಮೆಂಟ್ಸ್ ಹೇಳಿದ್ನಲ್ಲ ಆ ಎಲ್ಲ ಡಾಕ್ಯುಮೆಂಟ್ಸ್ ನ ತೆಗೆದುಕೊಂಡು ಹತ್ತಿರದ ಬ್ರೌಸಿಂಗ್ ಸೆಂಟರ್ಗೆ ಹೋದ್ರೆ ಖಂಡಿತವಾಗಿ ಕೂಡ ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ, ಅಪ್ಲೈ ಮಾಡ್ತಾರೆ. ಇಂತಿಷ್ಟಂತೇಳಿ ಫೀಸ್ ತೆಗೆದುಕೊಳ್ತಾರೆ. ಅವ್ರಿಗೆ ಕೊಟ್ರೆ ಆಯ್ತು, ತುಂಬಾ ಜಾಸ್ತಿ ಕೊಡೋ ಅವಶ್ಯಕತೆ ಇಲ್ಲ. ನೀವು 20 ರಿಂದ 50 ರೂಪಾಯಿ ಒಳಗಡೆ ಕೊಟ್ರೆ ಸಾಕು, ಕಂಪ್ಲೀಟ್ ಆಗಿ ಅಪ್ಲೋಡ್ ಅನ್ನ ಮಾಡ್ತಾರೆ. ಸೊ ಈ ಮೂಲಕ ನೀವು ಕೂಡ ಉಚಿತ ಹೊಲಿಗೆ ಯಂತ್ರವನ್ನ ಪಡೀಲಿಕ್ಕೆ ಪ್ರಯತ್ನವನ್ನ ಪಡಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಈ ಸ್ಕೀಮ್ ನ ಅಪ್ಲೈ ಮಾಡಿ ಬಹಳ ಜನ ಉಚಿತ ಹೊಲಿಗೆ ಯಂತ್ರವನ್ನ ಹೊರಗಡೆ, ಯಾಕಂದ್ರೆ ದುಡ್ಡು ಹಾಕ್ತಾರೆ ನಿಮ್ಮ ಅಕೌಂಟ್ಗೆ. ಸೊ ಆ ದುಡ್ಡಿನ ಮೂಲಕ ನೀವು ತೆಗೆದುಕೊಂಡು ಹೋಗಿ ಖರೀದಿಯನ್ನ ಮಾಡಬೇಕಾಗತ್ತೆ. ಖರೀದಿ ಮಾಡಿದ್ರೆ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಯಾಕಂದ್ರೆ ಜೀವನ ನಿರ್ವಹಣೆ ಮಾಡಲಿಕ್ಕೆ ಇಷ್ಟು ಅನುಕೂಲ ಮಾಡಿಕೊಟ್ರು ಸಾಕು. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ಈ ಸ್ಕೀಮ್ ಸಾಕಷ್ಟು ಸಂಖ್ಯೆಯಲ್ಲಿ ಯಾರು ನಿಜವಾಗ್ಲೂ ಕೂಡ ಅವರಿಗೆ ಬೇಕಾಗಿದೆ, ಅವರಿಗೆ ಈ ಯೋಜನೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕಾಗಿ ಈ ವಿಡಿಯೋನ ಮಾಡಿದ್ದೇನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಏನಾದರೂ ಪ್ರಶ್ನೆಗಳಿದ್ರೆ ಖಂಡಿತವಾಗಿ ಕೂಡ ಕಾಮೆಂಟ್ ಅಲ್ಲಿ ಪ್ರಶ್ನೆಗಳನ್ನ ಮಾಡಿ. ಇದು ಯಾರು ನಿಜವಾಗ್ಲೂ ಕೂಡ ಅನುಕೂಲ ಆಗಬೇಕಾಗಿದೆ ಅಂಥವ್ರಿಗೆ ಮಾಹಿತಿಯನ್ನ ಕೊಡುವಂತ ಕೆಲಸವನ್ನ ಮಾಡಿ. ಸಾಧ್ಯ ಆದರೆ ಶೇರ್ ಮಾಡಿ. ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ಶರಣು ಹಂಪಿ, ನ್ಯೂಸ್ 18.